ನಮಸ್ಕಾರ. ನನ್ನ ವೆಯ್ಟ್ ಲಾಸ್ ಜರ್ನಿಯ 7th ಡೇ ಇನ್ ನಿಸರ್ಗ ಮನೆ. ಬೆಳಗ್ಗೆ 9:30 ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಫ್ರೂಟ್ ಬೌಲ್ ಇತ್ತು, ಆಮೇಲೆ ಸೂಪ್ ಇತ್ತು, ಪಲ್ಯ ಮತ್ತೆ ಮಜ್ಜಿಗೆ ಇತ್ತು. ಅದನ್ನ ತಿನ್ಕೊಂಡು ರೂಮ್ಗೆ ಬಂದೆ. ರೆಗ್ಯುಲರ್ ಚೆಕ್ಅಪ್ ಇತ್ತು, PP ಚೆಕ್ ಮಾಡಿದ್ರು, ನಾರ್ಮಲ್ ಇತ್ತು. ಆಮೇಲೆ ಹೊರಟಿರೋದು ಮಸಾಜ್ಗೆ. ತ್ರಿಫಲಾ ಚೂರ್ಣ ಪೌಡರ್ ಇಂದ ಮಸಾಜ್ ಇತ್ತು. ಈ ಮಸಾಜ್ ಇಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಚೆನ್ನಾಗಿರುತ್ತೆ. ಬೊಜ್ಜಿದೆಲ್ಲ ಮಸಾಜ್ ಇರುತ್ತೆ. ಮಸಾಜ್ ಆದ ತಕ್ಷಣ ಸೋನಾ ಬಾತ್ ಅಂತ ಇತ್ತು, ಸ್ಟೀಮರ್ ಒಳಗಡೆ ಕುತ್ಕೊಳ್ಳೋದು. ಇದರಿಂದ ಮಾಡಿರೋ ಪೆಟ್ಟಿಗೆ ತರ ಇರುತ್ತೆ. ಹೀಟ್ ಅಲ್ಲಿ 20 ಮಿನಿಟ್ಸ್ ಕುತ್ಕೋಬೇಕು. ಫುಲ್ ಬಾಡಿ ಸ್ವೆಟ್ ಆಗುತ್ತೆ. ವೆಯ್ಟ್ ಲಾಸ್ಗೆ ಚೆನ್ನಾಗಿರುತ್ತೆ. ಇದ್ರ ನಂತರ ಸೋಪ್ ಹಾಕಿ ಸ್ನಾನ ಮಾಡಬಾರ್ದು. ಆಮೇಲೆ ಬಂದ ತಕ್ಷಣ ನನಾರಿ ವಾಟರ್ ಕುಡಿಯೋಕಿತ್ತು. ಆಮೇಲೆ ಡೈನಿಂಗ್ ಹಾಲ್ ಅನ್ನ ತೋರಿಸ್ತಾ ಇದೀನಿ ನಿಮ್ಗೆ. ಇವತ್ತು ಸಂಡೇ ಆಗಿರೋದ್ರಿಂದ ನಿಸರ್ಗ ಮನೆಯಲ್ಲಿ ಹಾಫ್ ಡೇ ಅಷ್ಟೇ ಇರುತ್ತೆ. ಈ ಸಂಡೇನು 12 ಗಂಟೆವರೆಗೆ ಮಾತ್ರ ಎಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಆಮೇಲೆ ಮಧ್ಯಾಹ್ನ ಮೇಲೆ ಸ್ಮಾಲ್ ಪಿಕ್ನಿಕ್ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಜಾಯ್ನ್ ಆಗಬಹುದು. ಎಲ್ಲರನ್ನು ಕರ್ಕೊಂಡು ಬಸ್ ಮಾಡ್ಕೊಂಡು ಬನವಾಸಿ, ಗುಡ್ನಾಪುರ ಮತ್ತೆ ಮಾರಿಕಾಂಬಾ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಈಗ ತೋರಿಸ್ತಾ ಇರೋದು ಡೈನಿಂಗ್ ಏರಿಯಾ. ಡೈಲಿನೂ ಕೂಡ ಯಾವೆಲ್ಲ ಮೆನು ಇರುತ್ತೆ ಅವತ್ತಿನ ದಿನ ಅಂತ ಅಲ್ಲಿ ಬೋರ್ಡ್ ಅಲ್ಲಿ ಬರ್ಕೊಂಡಿರುತ್ತೆ. ನಾನು ಕನ್ಸಲ್ಟ್ ಮಾಡಿದ ಡಾಕ್ಟರ್ ಇಲ್ಲಿ ಡಯಟ್ ಚಾರ್ಟ್ ಅನ್ನೆಲ್ಲ ಕೊಟ್ಟಿರ್ತಾರೆ, ನಮ್ಗೆ ಏನ್ ಫುಡ್ ಕೊಡ್ಬೇಕು ಅಂತ. ಅದ್ರ ರೀತಿನೇ ಇಲ್ಲಿ ಫುಡ್ ಅನ್ನ ಕೊಡ್ತಾರೆ ನಮ್ಗೆ. ಇಲ್ಲಿ ನಾವು ಊಟ ಮಾಡಿರೋ ತಟ್ಟೆನ ನಾವೇ ಚೆನ್ನಾಗಿ ವಾಶ್ ಮಾಡಿ ಇಡ್ಬೇಕು. ಹಾಗೆ ಇಲ್ಲಿರೋ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ನೀಟ್ ಆಗಿ ಸೆಟ್ ಮಾಡಿದ್ದಾರೆ. ನಂತರ ಎಲ್ಲರೂ ಕೂಡ ಪಿಕ್ನಿಕ್ ಗೆ ಹೊರಟಿದ್ರು. ಗಾಡಿ ವ್ಯವಸ್ಥೆ ಕೂಡ ಇವರೇ ಮಾಡ್ತಾರೆ. ಎಲ್ಲ ರೆಡಿನಾ ಪಿಕ್ನಿಕ್ ಹೋಗೋಕೆ? ನಿಸರ್ಗ ಮನೆ ಹೇಗೆ ಅನಿಸ್ತಾ ಇದೆ? ಇವತ್ತು ಹೋಗುವಂತ ಸ್ಥಳಗಳು ಬನವಾಸಿ, ಗುಡ್ನಾಪುರ, ಆಮೇಲೆ ಮಾರಿಕಾಂಬಾ ದೇವಸ್ಥಾನ. ಇಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಹೊರಗಡೆ ತಿನ್ಲಿಕ್ಕೆ ಏನು ಅವಕಾಶ ಇರೋದಿಲ್ಲ. ಕೇವಲ ಏನಪ್ಪಾ ಅಂತಂದ್ರ ಎಳ್ನೀರು, ಜ್ಯೂಸ್ ಬೇಕಿತ್ತಂದ್ರೆ ಹೆಚ್ಚಿಗೆ ಬೇಕಂದ್ರೆ ನಿಮ್ಗೆ ನೀರಿನ ಕುಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಸೊ ದಯಮಾಡಿ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ ಇವತ್ತೆಲ್ಲ ಟ್ರಿಪ್ ಹೋಗೋಣ. ರೆಡಿನಾ ಎಲ್ಲರೂ? ಅವರೆಲ್ಲ ಪಿಕ್ನಿಕ್ ಹೋದ್ರು, ಹಾಗೆ ನಾನು ಕೂಡ ಮನೆಗೆ ಬಂದೆ. ಈವ್ನಿಂಗ್ ಸ್ನಾಕ್ಸ್ಗೆ ಬೇಯಿಸಿರೋ ಶೇಂಗಾನ ತಿಂದೆ. ಹಾಗೆ ಸ್ವಲ್ಪ ಹೊತ್ತು ವಾಕಿಂಗ್ ಹೋದೆ. ಆಮೇಲೆ ಸಂಜೆ ಡಿನ್ನರ್ ಕೂಡ ಸ್ವಲ್ಪ ಪಲ್ಯ ಮತ್ತೆ ಸೌತೆಕಾಯಿ ಮಜ್ಜಿಗೆನ ತಗೊಂಡೆ. ನಿಸರ್ಗ ಮನೇಲಿ ಒಂದೇ ಅಲ್ಲ, ಇಳಿದಿರೋ ವೇಟ್ ಅನ್ನ ಮೇಂಟೈನ್ ಮಾಡಬೇಕು. ಮನೆಯಲ್ಲೂ ಕೂಡ ಫುಡ್ಡು ಡಯಟ್ ಎಲ್ಲ ಕಂಟಿನ್ಯೂ ಮಾಡಲೇಬೇಕು. ಹಾಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ 7th ಡೇ ಇನ್ ನಿಸರ್ಗ ಮನೆ. ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮೆಲ್ಲರ ಕ್ವಶನ್ಗಳಿಗೆ ಆನ್ಸರ್ ಅನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು.